ವೀಕ್ಷಕರಿಗೆ ನಮಸ್ಕಾರ. ಸಜ್ಜನರು ಹೇಗಿರ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ಹೊರಗಡೆಯ ರೂಪವನ್ನು ನಾವು ನೋಡಬಹುದು ಅಷ್ಟೇ, ಆದರೆ ಅವರ ಆಂತರ್ಯ ಏನು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಹೇಗೆ ಒಳಗೂ ಚೆನ್ನಾಗಿರಬೇಕು, ಹೊರಗೂ ಚೆನ್ನಾಗಿರಬೇಕು ಅನ್ನುವಂಥದ್ದನ್ನು ಒಂದು ಶ್ಲೋಕ ಸಂಸ್ಕೃತದಲ್ಲಿ ತುಂಬ ಚೆನ್ನಾಗಿ ಹೇಳುತ್ತೆ. ಆ ಶ್ಲೋಕವನ್ನು ಒಂಚೂರು ಅನುಸಂಧಾನ ಮಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂತಂದರೆ, ಹೊರಗಡೆ ಲೋಕದಲ್ಲಿ ನೋಡುವಂಥ ಜನಗಳಿಗೆ ಒಂದು ಸರಿಯಾದ ಇಂಪ್ರೆಷನ್ ಬರಬೇಕು, ಅದಕ್ಕೋಸ್ಕರ ಹೇಗಿರಬೇಕೋ ಹಾಗಿದ್ಬಿಟ್ರೆ ಆಯಿತು ಅಂತಂದ್ಬಿಟ್ಟು ಅದಕ್ಕೋಸ್ಕರವಾಗಿ ಹೊರಗಡೆ ವೇಷ ಎಲ್ಲ ಚೆನ್ನಾಗಿರಬೇಕು, ಒಳಗಡೆ ಎಲ್ಲ ಹೇಗಿದ್ರೂ ಪರವಾಗಿಲ್ಲ, ಒಳಗಡೆ ಹೇಗಿದ್ರೂ ಯಾರಿಗೂ ಗೊತ್ತಾಗೋದಿಲ್ವಲ್ಲ ಅಂತಂದ್ಬಿಟ್ಟು ಅಪಿಯರ್ ಗುಡ್, ಬಿ ಗುಡ್ ಅನ್ನೋದಕ್ಕಿಂತನೂ ಲುಕ್ ಗುಡ್ ಅನ್ನೋ ತರಹದ ಕಡೆಗೆ ಹೆಚ್ಚು ಗಮನ ಕೊಟ್ಬಿಡೋವಂಥದ್ದಾಗ್ಬಿಡುತ್ತೆ. ಹಾಗಂತ ಇನ್ನೊಂದು ಎಕ್ಸ್ಟ್ರೀಮ್ ತೊಗೊಂಡ್ರೆ ಇನ್ನೆಷ್ಟೋ ಜನ ಅಯ್ಯೋ ಯಾರು ಏನು ಬೇಕಾದ್ರೆ ಅಂದ್ಕೊಂಡು ಹೋಗಲಿ, ನನ್ನ ಪಾಡಿಗೆ ನಾನು ಸರಿಯಾಗಿದ್ದರೆ ಸಾಕು, ಯಾರು ಹೆಂಗಂತ ಅಂದ್ಕೊಂಡ್ರು ನನಗೇನಂತೆ ಅಂತ ಈ ರೀತಿಯಾಗಿ ಇರೋವಂಥವ್ರು ಇರ್ತಾರೆ. ಆದರೆ ಒಳಗೂ ಹೊರಗೂ ಎರಡೂ ಚೆನ್ನಾಗಿರಬೇಕು. ಇವಾಗ ಯಾರು ಒಂದು ಲೋಟ ನೀರು ಕೇಳಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಯಾರ್ದೋ ಮನೆಗೆ ಹೋದಾಗ ಕಾಫಿ ಕುಡಿಯೋದಾಗತ್ತೆ, ಅವ್ರು ಕೊಡ್ತಾರೆ, ಕುಡಿತೀವಿ ಅದಾಗುತ್ತೆ. ಒಳ್ಳೆ ಹೈ ಕ್ಲಾಸ್ ಕಾಫಿ, ಶುದ್ಧವಾದ ಕಾಫಿ, ಚೆನ್ನಾಗಿ ಮಾಡಿರುವಂಥ ಕಾಫಿ. ಆದರೆ ಅವ್ರು ತಂದು ಕೊಡ್ತಾ ಇರೋ ಹಾಗೇ ಲೋಟದ ಸುತ್ತ ಏನೋ ಕೊಳೆಗಳೇ ಕಾಣಿಸಿದ್ರೆ ಏನಪ್ಪ ಹೊರಗಡೆನೇ ಹೆಂಗಿದೆ ಒಳಗಡೆ ಹೆಂಗಿರುತ್ತೋ ಅಂತಂದ್ಬಿಟ್ಟು ಅಂದ್ಕೊಳ್ಳೋವಂಥ ಆತಂಕ ಆಗುತ್ತೆ. ಇನ್ಯಾರ್ದೋ ಮನೇಲಿ ಹೋಗಿ ನಾವು ನೀರನ್ನು ಕೇಳಿದಾಗ ಅವ್ರು ಕೊಟ್ಟರೆ ಲೋಟ ತುಂಬ ಚೆನ್ನಾಗಿರುತ್ತೆ, ಒಳಗಡೆ ನೀರೇನೇ ಸರಿ ಇಲ್ಲ, ಅದಕ್ಕೆ ಏನೋ ಕಣಗಳು ಡಸ್ಟು ಗಿಸ್ಟು ಏನೋ ಬಿದ್ದುಬಿಟ್ಟಿರುತ್ತೆ, ಏನೋ ಆಗಿಬಿಟ್ಟಿರುತ್ತೆ. ಹೊರಗಡೆ ಚೆನ್ನಾಗಿದೆ, ಒಳಗಡೆ ಚೆನ್ನಾಗಿಲ್ಲ, ಎರಡೂ ಸರಿ ಇರಬೇಕು ಅಂತಂದ್ಬಿಟ್ಟು ಅದಕ್ಕೆ ಈ ಶ್ಲೋಕ ಒಂದಿಷ್ಟು ಪಾಯಿಂಟ್ಸ್ ಹೇಳುತ್ತೆ. ನಿಯರ್ಲಿ ಎ ಡಜನ್ ಪಾಯಿಂಟ್ಸ್, ಒಂದು 10-11 ಪಾಯಿಂಟ್ಗಳು ಹೇಳಿಬಿಟ್ಟು ಇಷ್ಟರಲ್ಲೂ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು. ಹಾಗಾದರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು, ಅತ್ಯಂತ ಮುಖ್ಯವಾದದ್ದು ಯಾವುದು ಅನ್ನೋದನ್ನು ಫಸ್ಟ್ ಹೇಳುತ್ತೆ. ಏನಪ್ಪ ಅಂದರೆ, ಇದು ಸಜ್ಜನರಲ್ಲಿ ಮಾತ್ರವೇ ಕಾಣಿಸುವಂಥದ್ದು, ಸತ್ಸ್ವೇವ ಸಂದೃಶ್ಯತೆ. ಯಾವುದು ಅಂತ ಕೇಳಿದ್ರೆ ನಂಬರ್ 1 ಏನಪ್ಪ, ಧರ್ಮೇ ತತ್ಪರತ, ಧರ್ಮದ ವಿಷಯದಲ್ಲಿ ಒಂದು ತತ್ಪರತೆ ಇರಬೇಕು. ಏನು ತತ್ಪರತೆ ಅಂತ ಹೇಳಿದ್ರೆ, ತತ್ಪರ, ಅವನು ಕಾರ್ಯತತ್ಪರನಾಗಿದ್ದಾನೆ, ಈ ಥರ ಪದಗಳೆಲ್ಲ ನಾವು ಬಳಸ್ತೀವಲ್ಲ. ಏನದು ಅಂತಂದರೆ, ತತ್ ಅಂದರೆ ಅದು, ಅದನ್ನೇ ಪರ ಅಂದರೆ ಶ್ರೇಷ್ಠ ಅಂತ ಅಂದ್ಕೊಂಡಿರುವಂಥದ್ದು. ಅದರಲ್ಲಿ ಅದೇನೇ ಶ್ರೇಷ್ಠ ಅನ್ನುವಂತಹ ಭಾವನೆ ಇರೋದ್ರಿಂದ ಅದರಲ್ಲೇ ಮುಳುಗಿರೋವಂಥದ್ದು. ಹಾಗೆ ಧರ್ಮದ ವಿಷಯದಲ್ಲಿ ಅದು ಎಷ್ಟು ಶ್ರೇಷ್ಠವಾದ್ದು ಅನ್ನೋದನ್ನು ಸಹಜವಾಗಿ ಅರಿತುಕೊಂಡು ಅದರ ಕಡೆಗೆ ಸರಿಯಾದ ಅಟೆನ್ಷನ್ನ ಕೊಡುವಂಥದ್ದು, ಸಾವಧಾನತೆಯನ್ನು ಕೊಡುವಂಥದ್ದು. ಹಾಗಿದ್ದ ಪಕ್ಷದಲ್ಲಿ ಅದು ಧರ್ಮೇ ತತ್ಪರತಾ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನೊಂದು ಅದರ ಒಂದು ಸಹಜವಾದ ಹೊರ ಲಕ್ಷಣವಾಗಿ ಮುಖೇ ಮಧುರತಾ ಅಂತ. ಅಂದರೆ ಯಾರು ಧರ್ಮದಲ್ಲಿ ತತ್ಪರರಾಗಿರ್ತಾರೋ, ಧರ್ಮವೇ ಯಾರಿಗೆ ತಾತ್ಪರ್ಯವಾಗಿರುತ್ತೋ, ಯಾರ ನಡವಳಿಕೆಯ ಸಾರಾಂಶ, ನಡವಳಿಕೆ ಅನ್ನೋದು ಹೊರಗಡೆ ಕಾಣಿಸುವಂಥದ್ದು, ಮಾತು ಅನ್ನೋದು ಹೊರಗಡೆ ಕಾಣಿಸುವಂಥದ್ದು. ನಾವು ನಡೆ ನುಡಿ ಅಂತ ಹೇಳ್ತೀವಲ್ಲ, ನಡೆ ಅನ್ನೋದು ಹೊರಗಡೆ ಕಾಣಿಸುವಂಥದ್ದು, ನುಡಿ ಅನ್ನೋದು ನಮ್ಮ ಬಾಯಿಂದ ಹೊರಗೆ ಬಂದಾಗ ಬೇರೆಯವ್ರಿಗೆ ಗೊತ್ತಾಗುವಂಥದ್ದು. ಈ ನಡೆ ನುಡಿಗಳ ಹಿಂದೆ ಯಾವುದೋ ಒಂದು ಒಳಗಡೆ ಯಾವುದು ಸರಿ ಇರಬೇಕೋ ಅದು ಸರಿ ಇದ್ದ ಪಕ್ಷದಲ್ಲಿ ಇದೆರಡೂ ಸರಿ ಇರುತ್ತೆ. ಇಲ್ಲಿ ಹೋದರೆ ನಾವು ಆರ್ಟಿಫಿಷಿಯಲ್ಲಾಗಿ ನಡೆಯನ್ನು ನುಡಿಯನ್ನು ಬೇರೆಯವರಿಗೆ ತಪ್ಪು ಕಂಡುಹಿಡಿಯೋಕ್ಕಾಗಬಾರ್ದು ಆ ರೀತಿ ಇಟ್ಕೊಂಡ್ಬಿಟ್ಟು ಒಳಗಡೆ ಏನೋ ಮಾಡ್ಕೊಳ್ಳೋದು ಅಂತಾಗ್ಬಿಡುತ್ತೆ. ಗೀತೆಯಲ್ಲಿ ಇದನ್ನೇ ಈ ಥರದ್ದೇ ಒಂದು ಸಂದರ್ಭವನ್ನು ಕುರಿತು ಹೇಳ್ತಾನೆ. ಅದರಲ್ಲಿ ಏನಪ್ಪ ಅಂದರೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾಚರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ ಅಂಥವನು ಮಿಥ್ಯಾಚಾರ ಅಂತ ಅಂದರೆ ದಾಂಭಿಕ ಅಂತಂದ್ಬಿಟ್ಟು. ದಾಂಭಿಕ ಅಂತಂದ್ರೆ ಏನು ಅಂತಂದರೆ, ಹೊರಗಡೆ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇರಬೇಕು, ಒಳಗಡೆ ಎಲ್ಲನೂ ಕೆಟ್ಟು ಹೋಗಿದ್ರೂ ಪರವಾಗಿಲ್ಲ ಅಂತ ಅಂದ್ಕೊಳ್ಳೋವಂಥದ್ದು. ಅವನು ಏನು ಅಂದರೆ ಇಂದ್ರಿಯಾರ್ಥಗಳನ್ನೇ ಚಿಂತನೆ ಮಾಡ್ತಾ ಇರೋವಂಥದ್ದು.
ಅಂದರೆ ಇಂದ್ರಿಯಗಳಿಗೆ ಖುಷಿ ಪಡಿಸೋದಕ್ಕೆ ಏನು ಬೇಕೋ ಅದ್ರ ಕಡೆಗೇ ಅವನ ಮನಸ್ಸೆಲ್ಲ ಇರೋವಂಥದ್ದು. ಆದರೆ ಏನೋ ಅದಕ್ಕೋಸ್ಕರ ಏನೂ ಕೆಲಸ ಮಾಡ್ತಾಯಿಲ್ಲ. ನೋಡೋರಿಗೆ ನೋಡಪ್ಪ ಎಷ್ಟು ಗಂಭೀರವಾಗಿದ್ದಾನೆ ಅಂತ ಅನ್ನಿಸ್ಬೇಕು, ಹಾಗೆ ಇರೋವಂಥದ್ದು ಅಂಥವನ್ನ ಮಿಥ್ಯಾಚಾರ ಅಂತ, ಅಂದರೆ ಅವನ ಆಚಾರ ಸದಾಚಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಮಿಥ್ಯಾಚಾರ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತಂದ್ಬಿಟ್ಟು. ಇದನ್ನು ಬೇರೆಯವರಿಗೆ ಸುಲಭವಾಗಿ ಪತ್ತೆ ಹಿಡಿಯೋಕ್ಕಾಗೋದಿಲ್ಲ. ಜಾಣರಾದವರು, ವಿವೇಕಿಗಳಾದವರು, ಧರ್ಮವನ್ನು ಕುರಿತು ಸರಿಯಾಗಿ ಗಮನಿಸಿಕೊಳ್ಳಬಲ್ಲಂಥವರು ಪತ್ತೆ ಹಚ್ಬೋದು ಅನ್ನೋದು ಬಿಟ್ಟರೆ ಬಹಳ ಜನಕ್ಕೆ ಸುಲಭಕ್ಕೆ ಗೊತ್ತಾಗ್ಬಿಡುವಂಥದ್ದಲ್ಲ ಅದು. ಒಳಗಡೆ ನಾವು ಧರ್ಮಪರಾಯಣರಾಗಿದ್ದ ಪಕ್ಷದಲ್ಲಿ, ಧರ್ಮದಲ್ಲಿ ನಮಗೆ ತತ್ಪರತೆ ಅನ್ನೋಂಥದ್ದು ಇದ್ದ ಪಕ್ಷದಲ್ಲಿ, ಆಗ ನಮ್ಮ ಮನಸ್ಸಿನಲ್ಲೇ ಏನೋ ಒಂದು ಸಂತೃಪ್ತಿ ಮತ್ತು ಒಂದು ಸಂತೋಷ, ಇದೆರಡೂ ಕೂಡ ಮನಸ್ಸಿನೊಳಗಡೆ ಉಂಟಾಗುವಂಥದ್ದಾಗಿರುತ್ತೆ. ಹಾಗಾಗಿದ್ರೆ ಅದು ತಾನಾಗಿಯೇ ನಮ್ಮ ಮುಖದಲ್ಲೂ ತೋರಿಸ್ಕೊಳ್ಳುತ್ತೆ. ಮುಖೇ ಮಧುರತ, ಮುಖದಲ್ಲಿ ಒಂದು ಮಾಧುರ್ಯ. ಯಾರು ತುಂಬ ಧರ್ಮಪರರಾಗಿರ್ತಾರೋ ಅಂಥವರು ಸದಾ ಏನೋ ಸಿಡುಕು ಮುಖ ಮಾಡಿಕೊಂಡ್ರು ಅಂಥದ್ದು, ಕಂಡವ್ರ ಮೇಲೆಲ್ಲ ಕೆಂಡಕಾರೋ ಅಂತ ಇರೋವಂಥದ್ದು, ಹೀಗೆಲ್ಲ ಇರೋದಿಲ್ಲ. ಅವರಲ್ಲಿ ಮನಸ್ಸಿನಲ್ಲಿರುವಂತಹ ಒಂದು ಚಿತ್ತದ ಒಂದು ಸಮಾಧಾನ ಅನ್ನೋದು ಏನಿದೆಯೋ, ಸಂಸ್ಕೃತದಲ್ಲಿ ಎಟಿಮೊಲಾಜಿಕಲಿ ಹೇಳಬೇಕಾದ್ರೆ, ಅಂದರೆ ಒಂದು ಪದ ಹೇಗೆ ಹುಟ್ಟಿತು ಹೇಗೆ ಬಂತು ಅಂತ ಹೇಳುವಂಥದ್ದು, ಅದರ ಲೆಕ್ಕದಲ್ಲಿ ಹೇಳಬೇಕಾದ್ರೆ ಸಮಾಧಿ ಅಂದರೂ ಒಂದೇ, ಸಮಾಧಾನ ಅಂದರೂ ಒಂದೇ, ಎರಡೂ ಕೂಡ ಒಂದೇ ರೀತಿಯಾಗಿ ಸಂ ಮತ್ತು ಆ ಅನ್ನೋ ಎರಡು ಉಪಸರ್ಗಗಳು ಮತ್ತು ಧಾತು ಇದರಲ್ಲೇ ಬಂದಿರೋವಂಥದ್ದು. ಹಾಗೆ ಯಾರಿಗೆ ಒಳಗಡೆ ಅಂತಹ ಒಂದು ಸಮಸ್ಥಿತಿ ಯಾರಿಗಿರುತ್ತೋ ಅಂಥವರ ಮುಖದಲ್ಲಿ ಒಂದು ಮಾಧುರ್ಯ ಅನ್ನುವಂಥದ್ದು ತಾನಾಗಿಯೇ ಹೊಮ್ಮುವಂಥದ್ದು. ಮತ್ತು ತಾನು ಚೆನ್ನಾಗಿರಬೇಕು, ಬೇರೆಯವರು ಚೆನ್ನಾಗಿರಬೇಕು ಅನ್ನುವಂತಹ ಲೆಕ್ಕವಿದ್ದು ಅವರಲ್ಲಿ ದಾನೇ ಸಮುತ್ಸಾಹಿತ ಅಂತಂದ್ಬಿಟ್ಟು, ಬೇರೆಯವರಿಗೆ ಯಾರಿಗೋ ಏನೋ ಅವಶ್ಯಕತೆ ಇತ್ತು, ತನಗೆ ದೇವರು ಕೊಟ್ಟಿರೋ ದೇವರು ಬೇಕಾಷ್ಟಿದೆ, ಆದ್ದರಿಂದ ಬೇರೆಯವ್ರಿಗೆ ನಾವು ಅದೆಷ್ಟು ಕೊಡಬೇಕು ಅಂತ ಅನ್ನಿಸ್ಕೊಳ್ಳುವಂಥದ್ದು. ಇದರಲ್ಲೆಲ್ಲ ಏನು ಅಂತ ಹೇಳಿದ್ರೆ, ನಾನು ಸಾಹುಕಾರ ಆದಮೇಲೆ ದಾನ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಅಂದ್ಕೊಳ್ಳೋದಲ್ಲ. ನಾವು ಎಷ್ಟು ಸಂಪಾದಿಸಿದೀವೋ ಅದರಲ್ಲಿ ಇಷ್ಟು ಪರ್ಸೆಂಟು ಅಂತ ಹೇಳಿ ಕೊಡುವಂಥದ್ದು. ನಾವು ಸಂಪಾದಿಸೋದು ಕಡಿಮೆ ಆಗಿದ್ದ ಪಕ್ಷದಲ್ಲಿ ಆವಾಗ ಕಡಿಮೆನೇ ಕೊಡ್ತೀವಿ ನಾವು, ಆಯಿತು ಪರವಾಗಿಲ್ಲ, ಅವ್ರು ಎಷ್ಟು ಕೊಟ್ಟರು ಅಂತ ಅಂದ್ಬಿಟ್ಟು ಅನ್ನೋದಕ್ಕಿಂತಲೂ ಪರ್ಸೆಂಟೇಜ್ ಇದು ಲೆಕ್ಕ. ಹಾಗಿದ್ದ ಪಕ್ಷದಲ್ಲಿ ಅದು ಬಹಳ ಶ್ರೇಷ್ಠವಾದಂಥದ್ದು ಅಂತಂದ್ಬಿಟ್ಟು, ಅದು ದಾನವನ್ನು ಕೊಡೋದ್ರಲ್ಲಿ ಬಹಳ ಜನಕ್ಕೆ ಹಿಂಜರಿಕೆ ಇರುತ್ತೆ. ಈಗ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಮುಂದಿನ ಕ್ಷಣದಲ್ಲಿ ಅದು ಇವಾಗ ಬೇಡ, ಯಾಕೆ ಅಂದರೆ ಸರಿ ಆಮೇಲೆ ಕೊಡೋಣ ಅಂತ ಹೀಗೇನೋ ಅಂದ್ಕೊಂಡ್ಬಿಟ್ಟು ಈಗ ಉಂಟಾದಂತಹ ಒಳ್ಳೆಯ ಮನಸ್ಸು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಅದಕ್ಕೇ ಸಂಸ್ಕೃತದಲ್ಲಿ ಅದನ್ನ ಹೇಳೋದು ಏನಪ್ಪ ಅಂದರೆ, ಒಳ್ಳೆ ಥಾಟ್ ಬಂತ ಅದು ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡಿಬಿಡು, ಕೆಟ್ಟ ಥಾಟ್ ಬಂತ ಆದಷ್ಟು ಪೋಸ್ಟ್ಪೋನ್ ಮಾಡು ಅಂತಂದ್ಬಿಟ್ಟು. ಏನು ಹಂಗಂತಂದರೆ, ನಾವು ಯಾವುದನ್ನು ಅದೇ ಕ್ಷಣದಲ್ಲೇ ಮಾಡ್ತೀವೋ ಅದನ್ನು ಮಾಡ್ತೀವಿ, ಮಾಡೋಕ್ಕೆ ತಕ್ಷಣ ಹೊರಟುಬಿಡಬೇಕು, ಅವಾಗ ನಾವು ಆ ಕೆಲಸವನ್ನು ಮಾಡ್ತೀವಿ. ಯಾವುದನ್ನು ಆಮೇಲೆ ಅಂದ್ಕೊಳ್ತೀವೋ ಅದನ್ನು ನಾವು ಮಾಡೋದೇ ಇಲ್ಲ. ಆದ್ದರಿಂದ ಶುಭಸ್ಯ ಶೀಘ್ರಂ, ಶುಭವಾದ ಕೆಲಸವನ್ನು ಒಡನೆಯೇ ಮಾಡಬೇಕು, ಶೀಘ್ರವಾಗಿ ಮಾಡಬೇಕು. ಅಶುಭಸ್ಯ ಕಾಲಹರಣಂ, ಯಾವುದಾದ್ರೂ ಒಂದು ಕೆಟ್ಟದ ಥಾಟ್ ಬಂತು ಅಂತಂದರೆ ಆಯಿತು ಆಮೇಲೆ ಮಾಡೋಣ ಅಂತಂದ್ಬಿಟ್ಟು ಎಷ್ಟೋ ಸಲ ಮನಸ್ಸು ಗಲಾಟೆ ಮಾಡುತ್ತೆ. ಅದು ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತೀಯಲ್ಲ ಅದಕ್ಕೆ ಬೇಕು ಅಂತಂದ್ಬಿಟ್ಟು ಹಠ ಮಾಡುವಂಥದ್ದು ನೇಚರ್ಗಳೆಲ್ಲ ಇರುತ್ತೆ. ಸೊ ನಾವು ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಇದು ಇವಾಗ ಬೇಡಪ್ಪ ಆಮೇಲೆ ನೋಡೋಣ ಅಂತ ಏನೋ ಒಂದು ಹೇಳಿಬಿಟ್ಟೋದಕ್ಕೆ ಆ ಕ್ಷಣವನ್ನು ಬದಲಾಯಿಸಿಬಿಟ್ರೆ ಎಷ್ಟೋ ಸರ್ತಿ ಆ ದುರಾಸೆ ಏನೋ ಅಂಥದ್ದು ಮರೆಯಾಗ್ಬಿಡುತ್ತೆ ಕೆಲವು ಸಲ. ಆದ್ದರಿಂದ ದಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾರು ಸರಿಯಾದ ಪಾತ್ರರು ಸಿಕ್ಕಿದ್ರೆ ಸಂತೋಷವಾಗಿ ಚೆನ್ನಾಗಿ ದಾನವನ್ನು ಮಾಡಬೇಕು. ಅದರಲ್ಲಿ ಉತ್ಸಾಹ ಇರಬೇಕು, ಏನೋ ಮಾಡಿಕೊಂಡು ಕೊಡುವಂಥದ್ದಲ್ಲ, ಸಂತೋಷದಿಂದ ಕೊಡಬೇಕು, ಸಂತೃಪ್ತಿಯಿಂದ ಕೊಡಬೇಕು. ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅದನ್ನು ನೋಡ್ಕೊಂಡು ಕೊಡಬೇಕು, ಯಾರಿಗೆ ಏನು ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು ಕೊಡಬೇಕು. ಭಗವದ್ಗೀತೆಯಲ್ಲಿ ದಾನದ ಬಗ್ಗೆನೇ ಬರ್ತಾನೆ. ಅದರಲ್ಲಿ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅನ್ನುವಂತಹ ವಿಭಾಗಗಳೆಲ್ಲ ಮಾಡಿ ದೇಶೇ ಕಾಲೇಚ ಪಾತ್ರೇಚ, ಅದನ್ನು 3 ದೇಶ, ಕಾಲ ಮತ್ತು ಪಾತ್ರ ಈ 3 ನೋಡಿಕೊಂಡು ಕೊಡಬೇಕು. ಉದಾಹರಣೆಗೆ ತುಂಬ ಹಸುವಾಗಿರೋವಂಥ ಅವನ ಹಸಿವು ಇಂಗೋದಕ್ಕೆ ಏನು ಬೇಕೋ ಅದನ್ನು ಅಂತಹ ವಸ್ತುವನ್ನು ಅವನು ಕೊಡಬೇಕು, ಆಹಾರವನ್ನು ಅವನು ಕೊಡಬೇಕು. ಯಾವಾಗ ಹಸುವಾಗಿದೆಯೋ ಆವಾಗ ಕೊಡಬೇಕು. ಇವತ್ತು ಹಸುವಾಗಿದೆ ಅಂದರೆ ನಾಳೆ ಬಂದು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತಂದರೆ ಏನು ಬಂತು ಪ್ರಯೋಜನ? ಆದ್ದರಿಂದ ಹೀಗೆ ಇದನ್ನೆಲ್ಲನೂ ದೇಶ, ಕಾಲ, ಪಾತ್ರ ಇದನ್ನೆಲ್ಲ ನೋಡಿಕೊಂಡು ಕೆಲಸ ಮಾಡಬೇಕು ಮತ್ತು ಅದನ್ನು ಉತ್ಸಾಹವಾಗಿ ಮಾಡಬೇಕು.
ಸಂಕಟ ಪಟ್ಕೊಂಡು ಬೈಕೊಂಡು ಮಾಡ್ಕೊಂಡು ಮಾಡುವಂಥದ್ದಲ್ಲ. ದಾನೇ ಸಮುತ್ಸಾಹಿತ ಮಿತ್ರೆಯ ವಂಚಕತ. ಮತ್ತು ಯಾರನ್ನಾರು ನಾನು ಅವನು ನನ್ನ ಮಿತ್ರ ಅಂತ ಅಂದ್ಕೊಂಡ ಪಕ್ಷದಲ್ಲಿ ಅದರ ಮೊದಲ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ವಂಚನೆಯನ್ನು ಮಾಡಬಾರ್ದು ಅಂತ. ಭಾಸ ಒಂದು ಮಾತನ್ನು ಹೇಳ್ತಾನೆ, ಅಚ್ಛಲಂ ಮಿತ್ರಂ ಅಂತಂದ್ಬಿಟ್ಟು. ಮಿತ್ರ ಅಂದರೆ ಛಲ ಅನ್ನೋದು ಇರೋದಿಲ್ಲ ಅಂತಂದ್ಬಿಟ್ಟು ಅಂತ. ಕನ್ನಡದಲ್ಲಿ ಛಲ ಅನ್ನೋದನ್ನು ಏನೋ ಹಠ ಹಿಡಿದು ಸಾಧಿಸೋದು ಅಂತ ಹೇಳ್ತಾರೆ. ಆದರೆ ಮೂಲತಃ ಆ ಪದ ಸಂಸ್ಕೃತ ಪದ ಅದು. ಅದರಲ್ಲಿ ಛಲ ಅಂದರೆ ಕಪಟ, ವಂಚನೆ, ಮೋಸ ಅದು ಇರ್ಕೂಡ್ದು. ಮಿತ್ರನ ವಿಷಯದಲ್ಲಿ ಎಂದಿಗೂ ಕೂಡ ಅಂದರೆ ಬೇರೆಯವ್ರ ಬಗ್ಗೆ ಮಾಡ್ಬೋದು ಅಂತ ಅಲ್ಲ, ಮಿತ್ರನ ವಿಷಯದಲ್ಲಿ ಆ ಮೈತ್ರಿ ಉಳಿಬೇಕು ಅಂತ ಹೇಳಿದರೆ ಹೀಗಿರಬೇಕು ಅಂತಂದ್ಬಿಟ್ಟು. ಗುರುವು ವಿನಯಿತ, ಗುರುವಿನ ವಿಷಯದಲ್ಲಿ ವಿನಯ ಸಂಪನ್ನನಾಗಿರಬೇಕು. ಎಷ್ಟೋ ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಗುರುವಿನಿಂದ ಕಲಿಯಬೇಕು, ಅದೇ ವಿದ್ಯೆಗಳನ್ನೆಲ್ಲ ಸಾಕಷ್ಟು ಕಲ್ತ್ಕೊಂಡಿದ್ದಾದಮೇಲೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಕೂಡ. ಹಾಗೆ ಬಂದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇನ್ನೇನು ಆ ಗುರುವಿನ ಮೇಲೆ ಏನು ಡಿಪೆಂಡೆನ್ಸ್ ಆಗುವಂಥದ್ದು ಅಂತಂದ್ಬಿಟ್ಟು ವಿನಯ ಅನ್ನೋದು ಹೊರಟು ಹೋಗ್ಬಿಟ್ಟು ಗುರುವನ್ನು ತನ್ನ ಈಕ್ವಲ್ ಅನ್ನೋ ಹಾಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು, ಈ ಥರದ್ದೆಲ್ಲ ಬುದ್ಧಿಗಳು ಬಂದ್ಬಿಡುತ್ತೆ. ಆದ್ದರಿಂದ ಅದಾಗದೇ ವಿನಯ ಸಂಪನ್ನತೆಯನ್ನು ಎಂದೆಂದಿಗೂ ಉಳಿಸ್ಕೊಂಡಿರಬೇಕು ಅಂತ ಹೇಳುವಂಥದ್ದು ಮತ್ತೊಂದು ಲಕ್ಷಣ. ಮತ್ತು ಚಿತ್ತೇತಿ ಗಂಭೀರತ ಅಂತ, ಮನಸ್ಸಿನಲ್ಲಿ ಒಂದು ಆಳವಾದಂತಹ ಚಿಂತನೆ ಅನ್ನೋದು ಇರಬೇಕು ಅಂತ. ಜೀವನದಲ್ಲಿ ಏನನ್ನು ನೋಡಿದ್ರೂ ಬರೀ ಸೂಪರ್ಫಿಷಿಯಲ್ ಆಗಿ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೋ ಏನು ಸಿಗುತ್ತೋ ಅಷ್ಟನ್ನು ಮಾತ್ರ ನೋಡಿಕೊಂಡ್ರೆ ಸಾಲದು. ಅದರ ಬದಲಾಗಿ ಇನ್ನು ಆಳವಾಗಿ ನಾವು ವಿಷಯಗಳನ್ನ ಗಮನಿಸ್ಕೊಳ್ಳುವಂತಹ ಒಂದು ಸ್ವಭಾವ ಬರಬೇಕು. ಹಾಗಾಗಿ ಒಂದು ಗಾಂಭೀರ್ಯ ಅಂದರೆ ಒಂದು ಡೆಪ್ತ್ ಅಂತಂದ್ಬಿಟ್ಟು, ಹಾಗೆ ಮನಸ್ಸಿನಲ್ಲಿ ಆ ಒಂದು ಗಾಂಭೀರ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋಂಥದ್ದು ಮತ್ತೊಂದು ಲೆಕ್ಕ. ಹಾಗೆಯೇ ಆಚಾರೇ ಶುಚಿತ. ಎಷ್ಟೋ ಜನ ಏನ್ಕೊಂಡ್ಬಿಡ್ತಾರೆ ಅಂದರೆ ಒಳ್ಳೆ ಮನಸ್ಸಿದ್ರೆ ಸಾಕು, ನಾವು ಇದೆಲ್ಲನೂ ಈ ಆಚಾರ ಇದೆಲ್ಲನೂ ಆಡಂಬರ ಅಷ್ಟೇ ಅಂತ ಅಂದ್ಬಿಟ್ಟು ಆಚಾರದ ಅಂಶವನ್ನು ಕಡೆಗಾಣಿಸ್ಬಿಡ್ತಾರೆ. ಹಾಗಾಗಬಾರ್ದು. ಆಚಾರದಲ್ಲಿ ಒಂದು ಶೌಚವನ್ನು ಕಾಪಾಡಿಕೊಳ್ಬೇಕಾದ್ದು. ಮತ್ತು ಗುಣೇ ರಸಿಕತ, ಬೇರೆಯವರಲ್ಲಿರುವಂತಹ ಗುಣದ ವಿಷಯದಲ್ಲಿ ಒಂದು ಸಂತೋಷ ಪಡುವಂಥದ್ದನ್ನು ಆಸ್ವಾದಿಸುವಂಥದ್ದು ಇರಬೇಕು. ಬೇರೆಯವ್ರನ್ನ ಕಂಡ್ರೆ ಕರ್ಬೋದಾಗಬಾರ್ದು. ಅದರಲ್ಲಿರುವಂತಹ ಗುಣಗಳನ್ನು, ಬೇರೆಯಲ್ಲಿರೋ ಗುಣಗಳನ್ನು ನೋಡಿ ಸಂತೋಷಪಡಿಸಬೇಕು. ಶಾಸ್ತ್ರೇತಿ ವಿಜ್ಞಾನಿತ, ಶಾಸ್ತ್ರದ ವಿಷಯದಲ್ಲಿ ಒಂದು ಆಳವಾದ ವಿಜ್ಞಾನವನ್ನು ಪಡೆಯಬೇಕು ಅಂತಂದ್ಬಿಟ್ಟು. ಅಂದ್ರೇನು, ಚೆನ್ನಾಗಿ ಅನಾಲಿಸಿಸ್ ಆ್ಯಂಡ್ ಸಿಂಥೆಸಿಸ್ ಇದನ್ನೆಲ್ಲ ಮಾಡಿಕೊಂಡು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಬಿಡಿಸಿ ನೋಡುವಂಥದ್ದು ಅನಾಲಿಸಿಸ್ಸು, ವಿಶ್ಲೇಷಣೆ, ವಿಂಗಡಣೆ ಮತ್ತು ಒಟ್ಟಾರೆ ನೋಟವನ್ನು ಪಡ್ಕೊಳ್ಳುವಂಥದ್ದು ಅದು ಸಿಂಥೆಸಿಸ್ಸು. ಇದೆರಡನ್ನೂ ಕೂಡ ಚೆನ್ನಾಗಿ ಸಂಪಾದಿಸ್ಕೊಳ್ಬೇಕು. ಮತ್ತು ಯಾರ ಮನಸ್ಸು ಅಂತರಂಗ ಚೆನ್ನಾಗಿರುತ್ತೋ ಅವರು ಸಹಜವಾಗಿ ಅವರಲ್ಲಿ ಒಂದು ಸೌಂದರ್ಯವೂ ಹೊಮ್ಮತ್ತೆ. ರೂಪೇ ಸುಂದರತ. ನಾವು ಬೇರೆಯವ್ರ ಬಗ್ಗೆ ತುಂಬ ಕರ್ಬೋದು, ಬೇರೆಯವ್ರನ್ನ ದ್ವೇಷಿಸುವುದು, ಈ ಥರದ್ದೆಲ್ಲ ವಂಚನೆಯನ್ನು ಮಾಡುವಂಥದ್ದು, ಈ ಥರ ಗುಣಗಳು ನಮ್ಮಲ್ಲಿ ಇದ್ದಷ್ಟು ನಮ್ಮಲ್ಲಿ ಇರುವಂತಹ ರೂಪವೂ ಹಾಳಾಗೋದಕ್ಕೆ ಶುರುವಾಗುತ್ತೆ. ಅದರ ಬದಲಾಗಿ ಈ ಶ್ಲೋಕದಲ್ಲಿ ಹೇಳಿದಂತಹ ಗುಣಗಳನ್ನು ಬೆಳೆಸ್ಕೊಳ್ತಾ ಇದ್ದ ಪಕ್ಷದಲ್ಲಿ ನಮ್ಮಲ್ಲಿ ಒಂದು ಸೌಂದರ್ಯ ಅನ್ನೋದಂಥದ್ದು, ಮುಖದಲ್ಲಿ ಒಂದು ಕಾಂತಿ ಅನ್ನೋದು, ಒಂದು ಸುಲಕ್ಷಣತೆ ಅನ್ನೋಂಥದ್ದು ಅದು ಕೂಡ ಎದ್ದು ಕಾಣೋದಕ್ಕೆ ಶುರುವಾಗುತ್ತೆ. ಹರವು ಭಜನಿತ, ಹರಿಯ ವಿಷಯದಲ್ಲಿ ಅಂದರೆ ಭಗವಂತನ ವಿಷಯದಲ್ಲಿ ಭಜನಶೀಲನಾಗಿರುವಂಥದ್ದು. ಇದಿಷ್ಟೂ ಕೂಡ ಸತ್ಸ್ವೇವ ಸಂದೃಶ್ಯತೆ ಅಂತ, ಸಜ್ಜನರಲ್ಲಿಯೇ ಇದೆಲ್ಲನೂ ಕಾಣಿಸುವಂಥದ್ದು. ಹೀಗೆ 12 ಪಾಯಿಂಟ್ಸ್ ಅದರಲ್ಲಿ ನಾವು ಯಾವುದರಲ್ಲಿ ಹೇಗಿದ್ದರೆ ಸಜ್ಜನರ ಲೆಕ್ಕಕ್ಕೆ ಬರುತ್ತೆ ಅನ್ನೋಂಥದ್ದು. ಇದು ಆತ್ಮಪರೀಕ್ಷೆಗೂ ಪರಪರೀಕ್ಷೆಗೂ ಹೊಂದುವಂಥದ್ದು, ಉಪಯುಕ್ತವಾಗುವಂಥದ್ದು. ಯಾರನ್ನೂ ನಾವು ಕಂಡೆಮ್ ಮಾಡ್ಕೊಳ್ಬೇಕಾಗಿಲ್ಲ, ನಮ್ಮನ್ನು ನಾವು ಕಂಡೆಮ್ ಮಾಡ್ಕೊಳ್ಬೇಕಾಗಿಲ್ಲ. ಅಯ್ಯೋ ಇದರಲ್ಲಿ ಎಷ್ಟೋ ಅಂಶ ನಾನು ಇಲ್ವಲ್ಲ ಅಂತಂದ್ಬಿಟ್ಟು ಇದನ್ನೆಲ್ಲನೂ ಕೂಡ ಕಲ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ, ನಮ್ಮಲ್ಲಿ ಇದನ್ನು ಬೆಳೆಸ್ಕೊಳ್ಳೋದಕ್ಕೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಅನ್ನೋದೇ ಸಂದೇಶವೇ ವಿನಃ ಯಾರ ಮೇಲೋ ಜಡ್ಜ್ಮೆಂಟ್ ಬರೀ ಯಾರ್ಯಾರನ್ನೂ ಹಿಂಗೆ ಅವ್ರು ಇಂಥ ಒಳ್ಳೆಯವರು ಅಥವಾ ಇವ್ರು ಕೆಟ್ಟವರು ಅಂತ ಒಂದೇ ಸಲ ಡೆಕ್ಲರೇಷನ್ ಕೊಟ್ಬಿಡು ಅನ್ನೋ ಥರದ್ದಲ್ಲ. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನ ಬೆಳೆಯೋದಕ್ಕೆ, ಯಾರಲ್ಲಿ ಯಾವುದು ಇಲ್ಲವೋ ಅಂಥವ್ರಲ್ಲಿ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಬೇಕಾದಂತಹ ಒಂದು ಅನುಕೂಲವಾದ ಸನ್ನಿವೇಶವನ್ನು ಮತ್ತು ನಮಗೇ ಆತ್ಮಾವಲೋಕನವನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಅನುಕೂಲವನ್ನು ಇಂತಹ ಶ್ಲೋಕಗಳು ನಮಗೆ ಮಾಡಿಕೊಡುತ್ತವೆ. ನಮಸ್ಕಾರ.